ನೀವು ಯಾರ್ಯಾರು ಸಿಇಟಿ ಕೌನ್ಸಿಲಿಂಗ್ ನ ಅಟೆಂಡ್ ಮಾಡ್ತಾ ಇದ್ದೀರಾ ನಿಮ್ಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ನೀವೆಲ್ಲರೂ ಕೂಡ KECT ಮಾಕ್ ರೌಂಡ್ ಕೌನ್ಸಿಲಿಂಗ್ ನ ಅಟೆಂಡ್ ಮಾಡ್ತಾ ಇದ್ದೀರಾ. ಇವಾಗ ಅನ್ಕೊಂಡಂಗೆ ಆಯ್ತು ಅಂದ್ರೆ 30ನೇ ತಾರೀಕು ಕೌನ್ಸಿಲಿಂಗ್ ಮುಗಿಬೇಕು, 6ನೇ ತಾರೀಕು ನಿಮ್ಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಬೇಕು. ಓಕೆನಾ, ಇವೆರಡು ಡೇಟಲ್ ಕೂಡ ಚೇಂಜಸ್ ಆಗುವಂತ ಚಾನ್ಸಸ್ ಇದೆ. ಇದ್ರ ಬಗ್ಗೆ ಅಫಿಷಿಯಲ್ ಆಗಿ ಏನೊಂದು ಇನ್ಫಾರ್ಮೇಶನ್ ಬಂದಿದೆ ನಿಮ್ಮ ಸಿಇಟಿ ಮಾಕ್ ರೌಂಡ್ ಬಗ್ಗೆ, ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ವರ್ಷ ನೀವೇನಾದ್ರೂ ಸಿಇಟಿ ಕೌನ್ಸಿಲಿಂಗ್ ನ ಅಟೆಂಡ್ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿಯೊಬ್ರು ಕೂಡ ಈ ಒಂದು ವಿಡಿಯೋನ ಗಮನ ಇಟ್ಟುಕೊನವರೆಗೂ ಕೂಡ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ನಿಮ್ಗೆಲ್ಲರಿಗೂ ಕೂಡ ಒಂದು ಇಂಪಾರ್ಟೆಂಟ್ ವಿಷಯ, ಇಲ್ಲಿ ನಿಮ್ಮ KECT ಆಪ್ಷನ್ ಎಂಟ್ರಿ ಮಾಡಕ್ಕೆ ನಿಮ್ಗೆ ಏನಾದ್ರು ಒಂದು ಕಾಲೇಜ್ ಲಿಸ್ಟ್ ಬೇಕಾಗಿದೆ ಅಥವಾ ಲಾಸ್ಟ್ ಇಯರ್ ಕಟ್ ಆಫ್ ಬೇಕಾಗಿದೆ ಅಂದ್ರೆ ಇಲ್ಲಿ ಕಾಲೇಜ್ ದೋಸ್ತ್ ಅಂತ ಒಂದು ವಾಟ್ಸ್ಆಪ್ ಚಾಟ್ ಬೋರ್ಡ್ ಇದೆ. ಈ ಒಂದು ಚಾಟ್ ಬೋರ್ಡ್ ಅಲ್ಲಿ ಫ್ರೀ ಆಗಿ PDF ಗಳನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಕಮೆಂಟ್ ಸೆಕ್ಷನ್ ಇರುತ್ತೆ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ, ನಿಮ್ಗೆ ಹೆಲ್ಪ್ ಆಗ್ಬೋದು. ಓಕೆನಾ, ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಈಗ ಪ್ರತಿಯೊಬ್ರು ಕೂಡ ವಿಡಿಯೋನ ಗಮನ ಇಟ್ಟುಕೊನವರೆಗೂ ಕೂಡ ನೋಡ್ತಾ ಹೋಗಿ. ಇಲ್ಲಿ ಅವರು ನಮ್ಗೆ ಮಾಕ್ ರೌಂಡ್ ಶೆಡ್ಯೂಲ್ ನ ಆಗ್ಲೇ ಬಿಟ್ಟಿದ್ರೆ ಆ ಒಂದು ಶೆಡ್ಯೂಲ್ ಪ್ರಕಾರ ನಮ್ಗೆ ಏನಾಗ್ಬೇಕಂದ್ರೆ ಆಪ್ಷನ್ ಎಂಟ್ರಿ ಬಂದ್ಬಿಟ್ಟು 30ನೇ ತಾರೀಕಿಗೆ ಕ್ಲೋಸ್ ಆಗ್ಬೇಕು. ಆದ್ಮೇಲೆ ನಮ್ಗೆ 6ನೇ ತಾರೀಕು ನಮ್ಗೆ ಮಾಕ್ ರೌಂಡ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗ್ಬೇಕು. ಓಕೆನಾ, ಇವೆರಡು ಡೇಟ್ ಕೂಡ ಚೇಂಜಸ್ ಆಗುವಂತ ಚಾನ್ಸಸ್ ಇದೆ. ಏನಕ್ಕೆ ಅಂದ್ರೆ ಇನ್ನೂ ಕೂಡ ನಮ್ಗೆ ಸೀಟ್ ಮ್ಯಾಟ್ರಿಕ್ಸ್ ಅನ್ನೋದು ಫಾರ್ಮಸ್ ಇದು ಇನ್ನೂ ಕೂಡ ಬಂದಿಲ್ಲ, ಮತ್ತೆ ಇಂಜಿನಿಯರಿಂಗ್ ಕೋರ್ಸ್ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಬಂದಿಲ್ಲ, ಜಸ್ಟ್ ನಮ್ಗೆ ಇರೋದು ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್. ಓಕೆನಾ, ಇದ್ರ ಬಗ್ಗೆ ನಮ್ಗೆ ಇನ್ಫಾರ್ಮೇಶನ್ ನ ಡೆಕ್ಕನ್ ಹೆರಾಲ್ಡ್ ಅಲ್ಲಿ ಕೊಟ್ಟಿದ್ರೆ ಇಲ್ಲಿ ಕೌನ್ಸಿಲಿಂಗ್ ಡಿಲೇ ಆಗ್ಬೋದು, ಯಾಕೆಂದ್ರೆ ಇಂಜಿನಿಯರಿಂಗ್ ಸೀಟ್ ಮ್ಯಾಟ್ರಿಕ್ಸ್ ಇನ್ನೂ ಕೂಡ ಬಂದಿಲ್ಲ ಅಂತ. ಓಕೆನಾ, ಅದರಿಂದ ನಿಮ್ಗೆ ಏನಾಗುತ್ತೆ ಅಂದ್ರೆ 30ನೇ ತಾರೀಕಿಗೆ ಲಾಸ್ಟ್ ಡೆಡ್ ಲೈನ್ ಏನ್ ಕೊಟ್ಟಿದ್ರಲ್ಲ ಆಪ್ಷನ್ ಎಂಟ್ರಿಗೆ, ಆ ಒಂದು ಡೇಟ್ ಚೇಂಜಸ್ ಆಗುತ್ತೆ. ಒಂದೆರಡು ದಿನ ನಿಮ್ಗೆ ಟೈಮ್ ಎಕ್ಸ್ಟೆಂಡ್ ಮಾಡಬಹುದು. ಮತ್ತೆ ನಿಮ್ಗೆ ಫೈನಲ್ ರಿಸಲ್ಟ್ 6ನೇ ತಾರೀಕು ಅನೌನ್ಸ್ಮೆಂಟ್ ಆಗುತ್ತೆ ಅಂತ ಹೇಳಿದ್ರಲ್ಲ ಮಾಕ್ ರೌಂಡ್, ಅದು ಕೂಡ ಚೇಂಜಸ್ ಆಗುತ್ತೆ. ಇಲ್ಲಿ ಮಾಕ್ ರೌಂಡ್ ಮತ್ತೆ ಫಸ್ಟ್ ರೌಂಡ್ ಕಂಪ್ಲೀಟ್ ಶೆಡ್ಯೂಲ್ ರಿವೈಸ್ಡ್ ಆಗಿ ಇನ್ನೊಂದು ಸಲ ನೋಟಿಫಿಕೇಶನ್ ಬಿಡ್ತಾರೆ ಅವರು. ಅದಕ್ಕೆ ನೀವೆಲ್ಲರೂ ಕೂಡ ವೇಟ್ ಮಾಡಿ. ಮತ್ತೆ ನೆಕ್ಸ್ಟ್ ಇದೇ ರೀತಿ ಅಪ್ಡೇಟ್ಸ್ ಗಾಗಿ ಪ್ರತಿಯೊಬ್ರು ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಥ್ಯಾಂಕ್ ಯು.